ಸೊ ಫ್ರೆಂಡ್ಸ್, ಫೈನಲಿ ಅದೆಷ್ಟೋ ಸುಳ್ಳು ಸುದ್ದಿಗಳು, ಫೇಕ್ ನ್ಯೂಸಸ್ಗಳು, ರೂಮರ್ಸ್ ನ್ಯೂಸ್ಗಳ ನಂತರ ಫೈನಲಿ ಕಾಲ್ ಪೈರವರೇ ಕನ್ಫರ್ಮ್ ಮಾಡಿದ್ದಾರೆ ನಥಿಂಗ್ ಫೋನ್ 2 ಬರ್ತಾ ಇದೆ. ಹಾಗಾದ್ರೆ ಎಲ್ಲರೂ ವೇಟ್ ಮಾಡ್ತಾ ಇರೋದು ಯಾವಾಗ ಬರುತ್ತೆ, ಎಷ್ಟು ಪ್ರೈಸ್ ಬರುತ್ತೆ, ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆದ್ರೆ ನಾನು ಸುಮ್ಮನೆ ಆಗ್ಲಿಲ್ಲ, ಗೂಗಲ್ ಅಲ್ಲಿ ಹೋದೆ, ಈ ವೆಬ್ಸೈಟ್ ಅವರು ಎಲ್ಲಾ ವೆಬ್ಸೈಟ್ ಅಲ್ಲಿ ರಿಸರ್ಚ್ ಮಾಡಿ ಸೊ ಯಾವಾಗ ಬರ್ಬೋದು, ಎಷ್ಟು ಪ್ರೈಸ್ ಬರ್ಬೋದು, ಏನೆಲ್ಲ ಸ್ಪೆಸಿಫಿಕೇಶನ್ ಹೊಂದಿದೆ ಎಲ್ಲ ತಿಳ್ಕೋಣ. ರೂಮರ್ಸ್ ಸುದ್ದಿಗಳಿದೆ, ಸೊ ರೂಮರ್ಸ್ ಆಗಿ ಇಟ್ಕೊಳ್ಳೋಣ. ಹೌದು ಫ್ರೆಂಡ್ಸ್, ಮೊನ್ನೆ ಅಷ್ಟೇ ಆಫೀಸಿಯಲ್ ಆಗಿ ಇದು ಅನೌನ್ಸ್ಮೆಂಟ್ ಆಗಿದೆ. ಸೊ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಅಲ್ಲಿ MWC ಅಂತ ಒಂದು ನಡೆಯುತ್ತೆ ಬಾರ್ಸಿಲೋನಲ್ಲಿ. ಸೊ ಅಲ್ಲಿ ಈ ಇಮೇಜ್ ಒಂದನ್ನ ಆಫೀಸಿಯಲ್ ಆಗಿ ಬಿಡುಗಡೆ ಮಾಡಿದ್ರೆ ಅದು ಸ್ನ್ಯಾಪ್ ಡ್ರ್ಯಾಗನ್ ಅವ್ರ ಜೊತೆ ಕಾಲ್ ಪೈ ಅವರು ಈ ಒಂದು ಟಿ ಶರ್ಟ್ ಇಟ್ಕೊಂಡು ಪೋಸ್ಟ್ ಮಾಡಿದ್ದಾರೆ. ಸೊ ಇದರಲ್ಲಿ ನೀವು ಫೋನ್ 2 ಅಂತ ನೋಡ್ತಾ ಇದ್ರ, ಇಟ್ ಮೀನ್ಸ್ ನಥಿಂಗ್ ಫೋನ್ 2. ಮತ್ತು N2 ಅಂತಂದ್ರೆ ಅದು ಸ್ನ್ಯಾಪ್ ಡ್ರ್ಯಾಗನ್ N2 ಸೀರೀಸ್ ನ ಪ್ರೊಸೆಸರ್ ನ ಹೋಗೊಂಡ್ ಬರಲಿದೆ. ಸೊ ಇದರಲ್ಲಿ ಇನ್ನು 8 Gen 1 ಕೊಡ್ತಾರ ಅಥವಾ 2 ಕೊಡ್ತಾರ ಗೊತ್ತಿಲ್ಲ, ಕಾರಣ ಇದ್ರ ಪ್ರೈಸ್ ತುಂಬಾ ಕಮ್ಮಿ ಆಗ್ಲಿದೆ. ಹಾಗಾದ್ರೆ ನನ್ನ ಪ್ರಕಾರ ಈ ನಥಿಂಗ್ ಫೋನ್ ಫೇಮಸ್ ಆಗಕ್ಕೆ 3 ರೀಸನ್ಸ್ ಗಳಿತ್ತು. ಸೊ ಇದರಲ್ಲಿ ಮೊದಲನೇದಾಗಿ ಕಾಲ್ ಪೈ ಅವರು ಒನ್ ಪ್ಲಸ್ ನ CEO ಆಗಿದ್ರು. ಸೊ ಅವರೊಂದು ಬ್ರ್ಯಾಂಡ್ ನಡ್ಸ್ಕೊಂಡು ಹೋಗ್ತಾ ಇದ್ರು, ಯಾವ ರೀತಿ ಫೋನ್ಸ್ ಗಳಿತ್ತು ನಿಮ್ಗೆಲ್ಲ ಗೊತ್ತೇ ಇತ್ತು. ಸೊ ಅವ್ರಿಗೆ ಒಳ್ಳೆ ರೀತಿ ಕೆಲಸ ಮಾಡಕ್ ಆಗ್ಲಿಲ್ಲ, ತಮ್ಮದೇ ಆದ ವೇನಲ್ಲಿ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಅವರು ಆ ಕಂಪ್ನಿನ ಬಿಟ್ಬಿಟ್ಟು ನಥಿಂಗ್ ಫೋನ್ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಒಂದನೇದು ನಥಿಂಗ್ ಫೋನ್ ಬಂತು, ಇವ್ರಿಗೊಂದು ಆಲ್ರೆಡಿ ವ್ಯಾಲ್ಯೂ ಮತ್ತು ಆ ನಾಲೆಜ್ ಇತ್ತು. ಸೊ ಅದಕ್ಕೆ ಫೇಮಸ್ ಆಯ್ತು ತಗೋಬಹುದು. ಎರಡನೇದಾಗಿ ಇದರಿಂದ ಯುನೀಕ್ ಡಿಸೈನ್, ಇದು ಜನರನ್ನ ಅಟ್ರಾಕ್ಟ್ ಮಾಡ್ತು, ತುಂಬಾ ಖುಷಿ ಕೊಡ್ತು. ಲೈಕ್ ಏನು ಲೈಟ್ಸ್ ಆಗಿರ್ಲಿ, ಯೂಸೇಜ್ ಆಗಿರ್ಲಿ, ಸೊ ಅದನ್ನ ನೋಡಕ್ಕೆ ಒಂಥರ ಅಟ್ರಾಕ್ಟ್ ಮತ್ತು ಮಾರ್ಕೆಟ್ ಅಲ್ಲಿ ಯುನೀಕ್ನೆಸ್ ಇತ್ತು. ಇನ್ ಮೂರನೇದಾಗಿ ಇದ್ರ ವ್ಯಾಲ್ಯೂ ತುಂಬಾ ಕಮ್ಮಿ ಇತ್ತು. ಸೇಮ್ ನಾವು ಒನ್ ಪ್ಲಸ್ ನ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಯಾವ ರೀತಿ ಫ್ಲಾಗ್ಶಿಪ್ ಕಿಲ್ಲರ್ ಅಂತ ನೋಡ್ತಾ ಬಂದಿದ್ವಿ, ಸೊ ಅದೇ ದಾರಿನಲ್ಲಿ ಇದನ್ನ ಹೋಗ್ತಾ ಇದನ್ನ ನೋಡ್ತಾ ಇದ್ವಿ. ಸೊ ಹೀಗಾಗಿ ಇದು ಮಾರ್ಕೆಟ್ ಅಲ್ಲಿ ತುಂಬಾ ಫೇಮಸ್ ಆಯ್ತು. ಇಷ್ಟೇ ಅಲ್ಲದೆ ನಥಿಂಗ್ ಫೋನ್ 2 ಏನಿದೆ, ಇದು ಕೂಡ ತುಂಬಾ ಯುನೀಕ್ ಆಗಿರುವಂತ ಫೀಚರ್ಸ್ ನ ಡೆಫಿನೆಟ್ಲಿ ಒಳಗೊಂಡು ಬರುತ್ತೆ. ಕಾರಣ ಇಷ್ಟೊಂದು R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಕಾರ್ಲ್ ಪೈ ಅವರು ಕೆಲಸ ಮಾಡೋದನ್ನ ನಾವು ನೋಡಿದ್ವಿ ಒನ್ ಪ್ಲಸ್ ಸೀರೀಸ್ ಅಲ್ಲಿ. ಇವಾಗ ನಥಿಂಗ್ 1 ಅಲ್ಲಿ ನೋಡಿದ್ವಿ, ನಥಿಂಗ್ 2 ಕೂಡ ಸೇಮ್ ಹೀಗೆ ಆಗತ್ತೆ. ಮತ್ತು ಮಾರ್ಕೆಟ್ ಅಲ್ಲಿ ಹವಾ ಮಾಡೋದು ಗ್ಯಾರಂಟಿ. ಸೊ ಇದು ಒನ್ ಪ್ಲಸ್ಗೆ ಮತ್ತೆ ಒಂದ್ಸರ್ತಿ ಟಕ್ಕರ್ ಕೊಡೋದು ಗ್ಯಾರಂಟಿ. ಇನ್ನು ಜಾಸ್ತಿ ಟೈಮ್ ಎಲ್ಲ ವೇಸ್ಟ್ ಮಾಡೋದು ಬೇಡ ಗುರು, ಏನ್ ಸ್ಪೆಸಿಫಿಕೇಶನ್ ಆದ್ರೂ ಹೊರಗೆ ಬಂದಿದೆ. ಸೊ ಇದು ಯಾವ ರೀತಿ ಮಾರ್ಕೆಟ್ ಹವಾ ಮಾಡುವಂತ ಸ್ಪೆಸಿಫಿಕೇಶನ್ಸ್ ಗಳಿದೆ ಅಂತ ಕೇಳಿದ್ರೆ, ಸೊ ನಾನ್ ನೋಡಿರುವ ಹಾಗೆ ಈ ನ್ಯೂಸಸ್ ಗಳಲ್ಲಿ, ವೆಬ್ಸೈಟ್ಸ್ ಗಳಲ್ಲಿ ಓದಿದ ಪ್ರಕಾರ, ಸೊ ಇದರಲ್ಲಿ 6.55 ಇಂಚಸ್ ಇರುವಂತ ಪಂಚ್ ಹೋಲ್ ಆಮ್ಲೆಡ್ ಡಿಸ್ಪ್ಲೇ ನ ಕೂಡ್ಲಿದಾರಂತೆ. ಸೊ ಇದು 120 ವಾಟ್ಸ್ ಬರ್ಲಿದೆ ಅಂತ. ಇಷ್ಟಲ್ಲದೆ ಇದು 2K ಆಮ್ಲೆಡ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ. ಎಸ್, ನಾವು 30-40 ರೇಂಜ್ ಈ ಫೋನ್ ಬಜೆಟ್ ಆಗ್ಲಿದೆ ಅಂತ ಅನ್ಕೋತೀನಿ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಒಳ್ಳೆ ಡಿಸ್ಪ್ಲೇ ಇರೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಇಷ್ಟಲ್ಲದೆ ಕ್ಯಾಮ್ರಾದಲ್ಲಿ ಕೂಡ ತುಂಬಾ ಹೈಲೈಟ್ ಮಾಡಿದ್ರು ಮಾಡ್ಯೂಲ್ಸ್ ಗಳಲ್ಲಿ ಮತ್ತೆ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ. ಸೊ ಈ ಸರ್ತಿ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟಪ್ ನ ಕೊಡ್ತಾ ಇದ್ದಾರೆ. 50 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್, 48 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಮತ್ತು 8 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಶೂಟರ್ ಏನೋ ಕೊಡ್ಲಿದಾರಂತೆ. ಸೊ ಟ್ರಿಪಲ್ ರಿಯರ್ ಕ್ಯಾಮೆರಾ ಒಂದಿಗೆ 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೂಡ ನಥಿಂಗ್ ಫೋನ್ 2 ನಲ್ಲಿ ಬರುವ ಸಾಧ್ಯತೆಗಳಿದೆ. ಇನ್ನು 4500 mAh ಬ್ಯಾಟರಿ ಒಂದಿಗೆ 80 ವ್ಯಾಟ್ ನ ಪವರ್ ಅಡಾಪ್ಟರ್ ಕೂಡ ಕೊಡ್ಲಿದ್ದಾರೆ. ಎಸ್, ಇನ್ನು ಎರಡನೇ ಸರ್ತಿ ಜೋರಾಗಿ ಲೈಟ್ ಎಲ್ಲ ಹಚ್ಚಿದ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ಫೋನ್ ನೋಡಕ್ ಲುಕ್ಸ್ ಅಟ್ರಾಕ್ಟ್ ಇರಬೇಕಾದ್ರೆ ಬ್ಯಾಟ್ರಿ ದೊಡ್ಡದ್ ಬೇಕಿತ್ತು, ಬಟ್ ಲೈಟ್ ತಗೊಂಡು ಬರ್ತಾರಿಲ್ಲ ಗೊತ್ತಿಲ್ಲ, ನೋಡೋಣ ಅಂತ ಲೈಟ್ ಬಂದ್ರು ಬರಬಹುದು. ಇನ್ನು ಪರ್ಫಾರ್ಮೆನ್ಸ್ ಅಲ್ಲಂತೂ 8 Gen 2 ತಗೊಂಡ್ರೆ ಚೆನ್ನಾಗಿರುತ್ತೆ. ಆಲ್ರೆಡಿ ಇಲ್ಲಿ 2 ನಂಬರ್ ಕೂಡ ಒಂದು ಇಮೇಜಸ್ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ನನ್ನ ಪ್ರಕಾರ 8 Gen 2 ಅದು 30-40,000 ಒಳಗಡೆ ಬಂತಪ್ಪ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಮತ್ತಷ್ಟು ಇವರು ಫುಲ್ ಹವಾ ಮಾಡೋದು ಗ್ಯಾರಂಟಿ. ಸೊ ಖಂಡಿತ ನಾನು ಹೇಳುವಂತ ಸ್ಪೆಸಿಫಿಕೇಶನ್ ಕಂಪ್ಲೀಟ್ಲಿ ಎಲ್ಲ ರೂಮರ್ಸ್ ಗಳಿದೆ. ಸೊ ಬೇರೆ ಬೇರೆ ವೆಬ್ಸೈಟ್ಸ್ ಗಳು, ಲೀಕ್ಸ್ ಗಳಿಂದ ಬಂದಿರುವಂತಹ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ಯಾವಾಗ ಬರುತ್ತೆ ಅಂತ ನೀವು ಕೇಳಿದ್ರೆ, ಸೊ ಇಲ್ಲಿಯೇ ರೂಮರ್ಸ್ ನ್ಯೂಸ್ ಗಳ ಪ್ರಕಾರ ಸೊ ಇದು ಸೆಕೆಂಡ್ ಆರ್ ಥರ್ಡ್ ಕ್ವಾರ್ಟರ್ ಅಂತೆ. ಅಂದ್ರೆ ಗುರು ಇನ್ನು 6-7 ತಿಂಗಳು ಆಗ್ಬೋದು, 5-6 ತಿಂಗಳು ಆಗ್ಬೋದು. ಸೊ ಇಷ್ಟೊಂದು ಟೈಮ್ಗೆ ನಾವು ಮತ್ತೊಂದು ಫೋನ್ ತಗೊಂಡು ಅದನ್ನ ಖರಾಬ್ ಮಾಡಿರ್ತೀವಿ. ಸೊ ಈ ಫೋನ್ಗೆ ವೇಟ್ ಎಲ್ಲ ಮಾಡಕ್ ಹೋಗ್ಬಿಡಿ ಅಂತ ನಾನೇ ಹೇಳ್ತಾ ಇದ್ದೀನಿ. ಎಸ್, ಬ್ರ್ಯಾಂಡ್ಸ್ ಗಳು ಹೈಪ್ ಹುಟ್ಸೋದಕ್ಕೆ, ಆ ಬ್ರ್ಯಾಂಡ್ ಬಗ್ಗೆ ಟೀಸರ್ ನ್ಯೂಸ್ ಏನೇನೋ ಫೇಕ್ ಏನೇನೋ, ಸೊ ಒಂದ್ ರೀತಿ ಹವಾ ಮಾಡೋಗೋಸ್ಕರನೇ ಇಷ್ಟೆಲ್ಲ ಬ್ರ್ಯಾಂಡ್ಸ್ ಗಳು ಕೆಲಸ ಮಾಡತ್ತೆ. ಅದ್ರಲ್ಲಂತೂ ಒರಿಜಿನಲಿ ಈ ಫೋನ್ ತುಂಬಾ ಚೆನ್ನಾಗಿತ್ತು, ನಥಿಂಗ್ ಫೋನ್ 1 ಏನ್ ಬಂದಿತ್ತು. ಸೊ ಖಂಡಿತ ನಥಿಂಗ್ ಫೋನ್ 2 ಕೂಡ ತುಂಬಾ ಮಾರ್ಕೆಟ್ ಅಲ್ಲಿ ಹೈಲೈಟ್ ಮಾಡತ್ತೆ. ಆ ಹೈಪ್ ನ ಕೂಡ ನೋಡ್ತೀವಿ ಮತ್ತು ಅಷ್ಟೊಂದು ಒಳ್ಳೆ ಫೋನ್ ಕೂಡ ಆಗತ್ತೆ ಅಂತ ಅನ್ಕೋತೀನಿ. ಸೊ ನನ್ನ ಪ್ರಕಾರ ಈ ಫೋನ್ ನ ಬೆಲೆ ಕೂಡ ಲೈಕ್ ಹತ್ರ 30,000-40,000 ರೂಪಾಯಿ ಒಳಗಡೆ ಆಗತ್ತೆ ಅಂತ ಅನ್ಕೋತೀನಿ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಇವರು ಒನ್ ಪ್ಲಸ್ ನೆಲ್ಲ ಟಾರ್ಗೆಟ್ ಮಾಡ್ಬಿಟ್ಟು, ಮೊದಲು ಒನ್ ಪ್ಲಸ್ ಕಾರ್ ಪೈ ಅವರು CEO ಇದ್ರಲ್ಲ ಒನ್ ಪ್ಲಸ್ ಅಲ್ಲಿ, ಸೊ ಅವ್ರನ್ನೆಲ್ಲ ಅಲ್ಲಾಡಿಸ್ಬೇಕು ಅನ್ಕೊಂಡೆ ಈ ಫೋನ್ಸ್ ಗಳನ್ನ, ಈ ಬ್ರ್ಯಾಂಡ್ಸ್ ಗಳನ್ನ ಮಾಡಿದಾರೆ ಅಂತ ಅನ್ಸುತ್ತೆ. ಸೊ ಕಾಂಪಿಟೇಷನ್ ಫೀಚರ್ಗೆ ಇದೊಂದು ಬಜೆಟ್ ಅಲ್ಲಿ ಲಾಂಚ್ ಆಗುವಂತ ಫೋನ್ ಆಗತ್ತೆ. ಸೊ ನಿಮಗೆ ಏನ್ ಅನ್ಸುತ್ತೆ, ನಥಿಂಗ್ ಫೋನ್ 2 ಮಾರ್ಕೆಟ್ ಅಲ್ಲಿ ಮತ್ತೆ ಹವಾ ಮಾಡತ್ತೆ, ಮತ್ತೆ ಏನ್ ಯುನೀಕ್ ಫೀಚರ್ ತಗೊಂಡ್ ಬಂದ್ರೆ ನಿಮ್ಗೆ ಇಷ್ಟ ಆಗತ್ತೆ ಮತ್ತು ಜನ ಅದನ್ನ ಇಷ್ಟ ಪಡ್ತಾರೆ, ಆ ಫೀಚರ್ ಕೆಳಗಡೆ ಕಮೆಂಟ್ ಮಾಡಿ. ಈ ರೀತಿಯಾಗಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.